ಹೇಳಿದ್ವಿ, ನಮ್ಮ ಮೊದಲ ಗುರಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ, ಪಂಚರತ್ನ ಕಾರ್ಯಕ್ರಮಗಳನ್ನ ನಿಮಗೆ ಘೋಷಣೆ ಮಾಡಿ ನಾವು ಆಮೇಲೆ ನಿಮ್ಮ ಹತ್ರ ಬಂದು ಮಾತನಾಡ್ತೇವೆ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾರೆ. ನಾವು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಹೇಳಿದ್ವಿ, ಹಣ ಎಲ್ಲಿರ್ತದೆ, ಹೆಂಗ್ ಬರ್ತದೆ, ಹೆಂಗ್ ಸಾಧ್ಯ ಆಗ್ತದೆ. ನಾವು ಒಂದೇ ಒಂದು ಮಾತು ಹೇಳಿದ್ದು ಈ ರಾಜ್ಯದ ಜನರ ಮುಂದೆ, ಯಾವ 40% ಭ್ರಷ್ಟಾಚಾರದ ಆರೋಪವನ್ನು ನಾವು ಮಾಡಿದ್ದೇವೆ, ಆ ಭ್ರಷ್ಟಾಚಾರದ 40% ಹಣವನ್ನ ಈ ರಾಜ್ಯದ ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಹಂಚ್ತೇವೆ, ಆ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತೇವೆ ಅಂತೇಳಿ ಇವತ್ತು ಆ ಅನುಷ್ಠಾನವನ್ನು ಮಾಡಿ ತಮ್ಮ ಮುಂದೆ ಬಂದು ಇವತ್ತು ನಾವು ನಿಂತಿದ್ದೇವೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ ಅಂತ ಹೇಳಿ 40% ಕಮಿಷನ್ ತಗೋತಾ ಇದ್ದೀರಿ. ಆ 40% ಕಮಿಷನ್ ಅನ್ನ ಈ ರಾಜ್ಯದ ರೈತರಿಗೆ, ಈ ರಾಜ್ಯದ ಮಹಿಳೆಯರಿಗೆ 5 ಗ್ಯಾರಂಟಿಗಳು ಕೊಡ್ಲಿಕ್ಕೆ ನಮಗೆ ಹಣ ಸಾಕಾಗ್ತದೆ. ಅದನ್ನ ಕಟ್ ಮಾಡಿ, ಅದನ್ನ ತೆರಿಗೆಯನ್ನ ಕಟ್ ಮಾಡಿ, ಅವ್ರು ತಗೊಳ್ತಾ ಇರ್ತಕ್ಕಂಥ ಹಣವನ್ನ ಕಟ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅಭಿವೃದ್ಧಿಗೆ ಕುಂಠಿತ ಮಾಡುವಂತ ಕೆಲಸ ನಾವು ಮಾಡ್ತಾ ಇಲ್ಲ. ಯಾವ ಭ್ರಷ್ಟಾಚಾರದ ಆರೋಪವನ್ನ ನಿಮ್ಮ ಮೇಲೆ ಮಾಡಿದ್ವಿ, ಯಾವ ಭ್ರಷ್ಟಾಚಾರವನ್ನ ನೀವು ಮಾಡ್ತಾ ಇದ್ರಿ, ಅದನ್ನ ತಪ್ಪಿಸಿ ಇವತ್ತು ರಾಜ್ಯದ ಮಹಿಳೆಯರಿಗೆ ಇವತ್ತು ಮನೆ ಮನೆಗೆ 5 ಗ್ಯಾರಂಟಿಗಳನ್ನ ನಾವು ಕೊಡ್ತಾ ಇದ್ದೀವಿ. ಏನು ಒಬ್ರು ಕೊಡ್ತಾ ಇದೀವಾ? ಒಬ್ರ ಹತ್ರ ಏನಾದ್ರೂ ಲಂಚ ಕೇಳಿದೀವಾ? ಒಬ್ಬರ ಹತ್ರ ಯಾರು ಅರ್ಜಿ ಹಾಕ್ಲಿಕ್ಕೆ ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ಮಂತ್ರಿಗಳು ನೀವು ಅರ್ಜಿ ಹಾಕ್ಲಿಕ್ಕೆ ಹಣ ಕೊಡಿ ಅಂತ ಕೇಳಿದೀವಾ? ನಿಮ್ಮ ಮನೆ ಮನೆ ಬಾಗಿಲಿಗೆ ಯಾವ ರೀತಿ ಗ್ಯಾರಂಟಿ ಕಾರ್ಡ್ಗಳನ್ನ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದು ಉದ್ಘಾಟನೆಯನ್ನ ನಿರ್ವಹಿಸಿದ್ರು, ಯಾವ ರೀತಿ ನಮ್ಮ ಮನೆ ಮನೆ ಕಾರ್ಯಕರ್ತರುಗಳು ಬಂದು ನಿಮ್ಮ ಗ್ಯಾರಂಟಿ ಯೋಜನೆಗಳನ್ನ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕಿದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಸಹಿ ಹಾಕಿದ್ದಾರೆ, ಈ ಕಾರ್ಡ್ ಅನ್ನ ಇಟ್ಕೊಳ್ಳಿ ಅಂತ ಹೇಳಿದ್ವಿ. ಇವತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮನಗರ ಜಿಲ್ಲೆನಲ್ಲಿ ಇವತ್ತು 96% ಜನರಿಗೆ ಹಣವನ್ನ ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ. ಒಂದು ಕುಟುಂಬ ಅಲ್ಲ. ನನಗೆ ಗೊತ್ತಿಲ್ಲ ಯಾವ ಜಾತಿಯವರು ಅಂತೇಳಿ, ಬಾಲಕೃಷ್ಣರವರಿಗೆ ಗೊತ್ತಿಲ್ಲ ಯಾವ ಜಾತಿ ಅಂತೇಳಿ, ಸನ್ಮಾನ್ಯ ಸಿಎಂ ಲಿಂಗಪ್ಪನವ್ರಿಗೆ ಗೊತ್ತಿಲ್ಲ ಯಾವ ಜಾತಿಯವರು, ಧರ್ಮದವರು ಅಂತೇಳಿ. ಊರಿಗೆ ಹೋದ್ರೆ ಹೇಳ್ತಾರೆ ನನಗೆ ಹಣ ಬಂದಿದೆ, ನನಗೆ ಬಂದಿದೆ, ನನಗೆ ಬಂದಿದೆ ಅಂತ ಹೇಳಿ. ಒಂದೂರಿನಲ್ಲಿ 3 ಜನ 4 ಜನಕ್ಕೆ ಹಣ ಬಂದಿಲ್ಲ. ಹೊರತಾಗಿ ಎಲ್ರಿಗೂ ಕೂಡ, ಯಾರೇ ಇದ್ರು ಕೂಡ, ಯಾರು BPL ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಯಾರು APL ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಯಾರು ಅಂತ್ಯೋದಯ ಕಾರ್ಡ್ ಅನ್ನ ಇಟ್ಕೊಂಡಿದ್ದಾರೆ, ಎಲ್ರಿಗೂ ಕೂಡ 5 ಗ್ಯಾರಂಟಿಗಳು ಬರ್ತಾ ಇದೆ. JDS ಅವರು ಹೇಳ್ತಾ ಇದ್ರು, ಇಲ್ಲೇ ನಮ್ಮ ಕುಮಾರಸ್ವಾಮಿ ಅವರು ಇಲ್ಲೆಲ್ಲೋ ಇದ್ದಾರೆ, ಅವ್ರ ಮಾತೆತ್ತಿದ್ರೆ ಕಾಂಗ್ರೆಸ್ ಅವರು ಏನ್ ಮಾಡ್ಬಿಟ್ರು, ಈ ಕಾಂಗ್ರೆಸ್ ಅವರು ಮಹಿಳೆಯರಿಗೆ ಸ್ತ್ರೀ ಶಕ್ತಿ ಗುಂಪುಗಳನ್ನ ರಚನೆ ಮಾಡಿದ್ರು. ಇವತ್ತು ತಾಯಂದಿರು, ನನ್ನ ಸಹೋದರಿಯರು ಧೈರ್ಯವಾಗಿ ಮನೆ ಬಿಟ್ಟು ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಸ್ತ್ರೀ ಶಕ್ತಿ ಕಾರಣ, ಈ ಸ್ತ್ರೀ ಶಕ್ತಿ ಗುಂಪುಗಳು ಕಾರಣ. ನಿಮಗೆ ಆರ್ಥಿಕವಾದಂತಹ ಶಕ್ತಿಯನ್ನ ಕೊಡ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಬೇರೆ ಯಾರು ಮಾಡಲಿಲ್ಲ. ಓಟಮ್ನವರು, SM ಕೃಷ್ಣರವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿದ್ವಿ. ಆ ಸ್ತ್ರೀ ಶಕ್ತಿ ಕಾರ್ಯಕ್ರಮಗಳ ಮುಖಾಂತರ ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ರಾಷ್ಟ್ರದಲ್ಲಿ ಯಾವ್ದಾರ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂದ್ರೆ ಅದು ಮಹಿಳೆಯರಿಗೆ ಆರ್ಥಿಕವಾಗಿ ಶಕ್ತಿ ತುಂಬತಕ್ಕಂತ ಕಾರ್ಯಕ್ರಮ. ಬ್ಯಾಂಕ್ಗಳು ಕರೀತಾ ಇದೆ, ಮನೆ ಮನೆಗೆ ಬರ್ತಾರೆ, ನಿಮಗೆ ಸಾಲ ಕೊಡ್ತೀವಿ ಬನ್ನಿ. ಇದು ಜನತಾದಳದ ಕಾರ್ಯಕ್ರಮ ಅಲ್ಲ, ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಲ್ಲ. ಎಲ್ಲ ಬ್ಯಾಂಕ್ಗಳು ಬಂದು ನಿಮಗೆ 50,000 ಕೊಡ್ತೀವಿ, ನಿಮಗೆ 1,00,000 ಕೊಡ್ತೀವಿ, ನಿಮಗೆ 2 ಲಕ್ಷ ಕೊಡ್ತೀವಿ, ನಿಮಗೆ 5 ಲಕ್ಷ ಕೊಡ್ತೀವಿ, ನಿಮಗೆ 10 ಲಕ್ಷ ಕೊಡ್ತೀವಿ ಅಂತ ಹೇಳಿ
ನಿಮ್ಮ ಗುಂಪುಗಳಿಗೆ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಕಾರಣನೇ ಹೊರತು ಬಿಜೆಪಿ ಕಾರಣ ಅಲ್ಲ. ಇವತ್ತು ಬಹಳಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ. ದಿವಾಳಿ ಆಗೋಯ್ತದೆ, ಸರ್ಕಾರ ಮುಳುಗೋಯ್ತದೆ. ಈ ನನ್ನ ತಾಯಂದಿರೋವರೆಗೂ ಕೂಡ ತಾಯಂದಿರ ಆಶೀರ್ವಾದ ಇರೋವರೆಗೂ, ಈ ಗೃಹಲಕ್ಷ್ಮಿಯರ ಆಶೀರ್ವಾದ ಇರುವವರೆಗೂ, ಈ ಗೃಹ ಜ್ಯೋತಿಯರ ಆಶೀರ್ವಾದ ಇರುವವರೆಗೂ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಭದ್ರವಾಗಿರ್ತದೆ. ಈ ದೇಶದಲ್ಲೂ ಕೂಡ 24ನೇ ಇಸ್ವಿನಲ್ಲಿ ಈ 5 ಗ್ಯಾರಂಟಿಗಳು ಕೆಲಸ ಮಾಡ್ತದೆ. ಟೀಕೆ ಮಾಡ್ತಾರೆ. ಕೆಲವರು ಕೇಳ್ತಾರೆ, ದುಡ್ಡು ಬರಲಿಲ್ಲ. ಎಷ್ಟು ತಿಂಗಳು ದುಡ್ಡು ಬಂದಿದೆ? 6 ತಿಂಗಳು. 6 ತಿಂಗಳ ಹಣ ಬಂದಿದೆ ನಿಮ್ ಖಾತೆಗೆ. 1 ರೂಪಾಯಿ 2 ರೂಪಾಯಿ ಅಲ್ಲ, ತಿಂಗಳಿಗೆ 2,000 ರೂಪಾಯಿ. ಜನತಾದಳದವ್ರು ಹೇಳ್ತಾ ಇದ್ರು, ಬಿಜೆಪಿಯವರು ಹೇಳ್ತಾ ಇದ್ರು, ನಿಮ್ ಪೆನ್ಷನ್ ನಿಂತೋಗುತ್ತೆ, ನಿಮ್ ಎಡ ಪೆನ್ಷನ್ ನಿಂತೋಗುತ್ತೆ, ನಿಮ್ ಓಲ್ಡ್ ಏಜ್ ಪೆನ್ಷನ್ ನಿಂತೋಗುತ್ತೆ. ಯಾರ್ದಾರ ನಿಂತೋಗಿದ್ಯಾ? ಯಾರಿಗಾರ ಅನ್ಯಾಯ ಮಾಡಿದೀವಾ? ನಿಮ್ ಪೆನ್ಷನ್ ಬರ್ತಾ ಇದೆ, ನಿಮ್ 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿನೂ ಕೊಡ್ತಾ ಇದೀವಿ. ನರೇಂದ್ರ ಮೋದಿ ಅವರನ್ನ ಕೇಳಿದ್ರೆ ಅಕ್ಕಿ ಕೊಡಿ ಅಂತ, ಅಕ್ಕಿ ಕೊಡ್ಲಿಲ್ಲ. ಸಿದ್ದರಾಮಯ್ಯನವರು ಸುಮ್ಮನೆ ಇರ್ಲಿಲ್ಲ. 5 ಕೆಜಿಗೆ ಅಕ್ಕಿ ದುಡ್ಡನ್ನ ನಿಮಗೆ ನೇರವಾಗಿ ನಗದು ರೂಪದಲ್ಲಿ ನಿಮ್ಮ ಅಕೌಂಟ್ಗೆ ಚಾಲನೆ ಕೊಡ್ತಕ್ಕಂತ ಕೆಲಸ ಮಾಡಿದ್ವಿ. ಎಲ್ರಿಗೂ 7 ತಿಂಗಳಿಂದ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ. 7 ತಿಂಗಳಾಯ್ತು ಖಾತೆಗೆ ಹಣ ಬರಲಿಕ್ಕೆ. ಯಾರು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿಲ್ಲ, ಯಾರು ಬ್ಯಾಂಕ್ ಪುಸ್ತಕ ಸರಿಯಾಗಿಲ್ಲ, ಅವ್ರಿಗೆ ಊರಲ್ಲಿ 4 ಜನ 3 ಜನ 5 ಜನಕ್ಕೆ ಹಣ ಬಂದಿಲ್ಲ ಹೊರತಾಗಿ ಇನ್ನು ಮಿಕ್ಕಿದಂತ ಎಲ್ಲ ಮಹಿಳೆಯರ ಕುಟುಂಬಕ್ಕೆ, ಎಲ್ಲ ಬಡ ಕುಟುಂಬಕ್ಕೆ, ಎಲ್ಲ ರೈತರಿಗೆ, ಎಲ್ಲ ಕಾರ್ಮಿಕರಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.